Hello everyone, welcome back to our channel. I am Arunashri. Now previous classes ಅಲ್ಲಿ ಡೇಟಾ ಸ್ಟ್ರಕ್ಚರ್ಸು ಕ್ಯೂಸು ಸ್ಟ್ಯಾಕ್ಸು ಲಿಂಕ್ಡ್ ಲಿಸ್ಟು ಆ್ಯಂಡ್ ಈವನ್ ಗ್ರಾಫ್ಸ್ ಕೂಡ ನಾವು ಕಂಪ್ಲೀಟ್ ಮಾಡಿದ್ವಿ ಅಲ್ವಾ. ಗ್ರಾಫ್ಸಲ್ಲಿ ಈಗ ಟ್ರಾವೆಲ್ಸಲ್ ಟೆಕ್ನಿಕನ್ನು ಈಗ ಸ್ಟಾರ್ಟ್ ಮಾಡೋಣ. ಅರ್ಥ ಆಯ್ತಾ? ಏನು ಇವಾಗ ನೆಕ್ಸ್ಟ್ ಕ್ಲಾಸ್ ಬಂದುಬಿಟ್ಟು ನಮ್ದು ಯಾವುದು ಅಂತಂದರೆ ಗ್ರಾಫ್ ಟ್ರಾವರ್ಸಿಂಗ್ ಟೆಕ್ನಿಕ್ಸ್. ಯಾವ್ಯಾವ ಟೆಕ್ನಿಕ್ಸ್ ಇದೆ, ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. ಈಗ ಫಸ್ಟ್ ಗ್ರಾಫ್ ಅಂತಂದರೆ ಏನು, ಡೆಫಿನೇಷನ್ ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ, ಯಾಕಂದರೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಗ್ರಾಫ್ ಈಸ್ ಅ ಕಲೆಕ್ಷನ್ ಆಫ್ ನೋಡ್ಸ್ ಆ್ಯಂಡ್ ವರ್ಟಿಸಸ್ ಆ್ಯಂಡ್ ಎಡ್ಜಸ್ ಅಂತ ಕೂಡ ಕರಿಬೋದು. ಅರ್ಥ ಆಯ್ತಾ? ನೋಡ್ಸ್ ಅಂತಂದ್ರು ಒಂದೇ, ವರ್ಟಿಸಿಸ್ ಅಂತಂದ್ರು ಒಂದೇ. ಅರ್ಥ ಆಯ್ತಾ? ಈಗ ನಾವು ಈ ಗ್ರಾಫ್ ಟ್ರಾವರ್ಸಲ್ನ ಯಾಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಫಾರ್ ಸರ್ಚಿಂಗ್ ಆಫ್ ದ ವರ್ಟಿಸಿಸ್ ಇನ್ ಅ ಗ್ರಾಫ್. ಸೊ ನಮಗೆ ಒಂದು ವರ್ಟಿಸಿಸ್ನ ನಮ್ಗೆ ಈ ವರ್ಟಿಸಿಸ್ ಬೇಕು, ಆ ವರ್ಟಿಸಿಸ್ನ ಫೈಂಡ್ ಮಾಡೋದಕ್ಕೋಸ್ಕರ ನಾವು ಟ್ರಾವರ್ಸಲ್ ಟೆಕ್ನಿಕ್ನ ಯೂಸ್ ಮಾಡ್ತಿದ್ದೀವಿ. ಸೊ ಗ್ರಾಫ್ ಟ್ರಾವರ್ಸಲ್ ಈಸ್ ಅ ಟೆಕ್ನಿಕ್ used for searching ವರ್ಟೆಕ್ಸ್ ಇನ್ ಅ ಗ್ರಾಫ್. ಅರ್ಥ ಆಯ್ತಾ? ಸರ್ಚಿಂಗ್ ದ ವರ್ಟೆಕ್ಸ್ ಇನ್ ಅ ಗ್ರಾಫ್ ಅಂತಂದರೆ ಒಂದು ಪಾತ್ ಬೇಕು ನಮಗೆ. ನಾವು ಆ ವರ್ಟೆಕ್ಸ್ನ ಫೈಂಡ್ ಮಾಡಬೇಕಂದ್ರೆ ಒಂದು ದಾರಿ ಬೇಕು. ಆ ದಾರಿನೇ ನಾವು ಗ್ರಾಫ್ ಟ್ರಾವರ್ಸಲ್ ಟೆಕ್ನಿಕ್ ಅಂತ ಕರಿತೀವಿ. ಅರ್ಥ ಆಯ್ತಾ? ದ ಸರ್ಚ್ ಪ್ರೊಸೆಸಲ್ಲಿ ನಾವು ಅಂದರೆ ಈ ಟ್ರಾವರ್ಸಲ್ ಟೆಕ್ನಿಕಲ್ಲಿ 2 ಟೆಕ್ನಿಕ್ಸ್ ಇದೆ. ಸೊ ಫಸ್ಟ್ ಟೆಕ್ನಿಕ್ ಬಂದು DFS ಆ್ಯಂಡ್ ಸೆಕೆಂಡ್ ಟೆಕ್ನಿಕ್ ಬಂದು BFS. DFS ಅಂದ್ರೇನು? ಡೆಪ್ತ್ ಫಸ್ಟ್ ಸರ್ಚ್. ಅರ್ಥ ಆಯ್ತಾ? BFS ಅಂದರೆ BREATH ಬ್ರೆಡ್ತ್ ಫಾಸ್ಟ್ ಆ್ಯಂಡ್ ಸರ್ಚ್. ಅರ್ಥ ಆಯ್ತಾ? ಇಟ್ ಫೈಂಡ್ ದ ಎಡ್ಜಸ್ ಟು ಬಿ ಯೂಸ್ಡ್ ದ ಸರ್ಚ್ ಪ್ರೊಸೆಸ್ ವಿತೌಟ್ ಕ್ರಿಯೇಟಿಂಗ್ ದ ಲೂಪ್ಸ್ ಇಲ್ದೇ ನಮಗೆ ಎಡ್ಜ್ ಮುಖಾಂತರ ನಾವು ವರ್ಟಿಸಸ್ನ ಫೈಂಡ್ ಮಾಡೋದಕ್ಕೆ ಇವುಗಳು ಹೆಲ್ಪ್ ಮಾಡ್ತವೆ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಈಗ DFS ಬಗ್ಗೆ ಡೀಟೇಲ್ ಆಗಿ ನೋಡೋಣ. DFS ಅಂತಂದರೆ ಏನು? ಡೆಪ್ತ್ ಫಸ್ಟ್ ಸರ್ಚ್ ನಮಗೆ ಗೊತ್ತು. ಸೊ ಅದರ ಆಲ್ಗರಿದಮ್ನ ನಾವು ಒಂದ್ಸರಿ ನೋಡೋಣ, ಯಾವ ಥರ ಇರುತ್ತೆ ಆಲ್ಗರಿದಮ್ ಅಂತ. ಫಸ್ಟ್ ಪಾಯಿಂಟ್ ಏನಂತಂದರೆ ಸ್ಟಾರ್ಟ್ ಬೈ putting any of the graph vertices on the top of the stack. Putting any of the vertices on the top of a stack. And second point ಬಂದ್ಬಿಟ್ಟು take the top item from the stack and add adjacency of that item. And third point ಬಂದ್ಬಿಟ್ಟು create a list of vertices adjacency nodes. And fourth point ಬಂದ್ಬಿಟ್ಟು repeat 2 and 3 steps until the stack is empty. ಓಕೆ, ಈಗ ನಾವು ಬೇಸಿಕ್ಕಾಗಿ DFSಸು ಯಾವುದ್ರ ಮೇಲೆ ವರ್ಕ್ ಆಗುತ್ತೆ ಅಂತ ನೋಡಬೇಕು. DFSಸು ಇದು ಕಂಪ್ಲೀಟ್ ಸ್ಟ್ಯಾಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ BFS ಬಂದುಬಿಟ್ಟು ಏನು ಕ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಇದು ಯಾಕೆ ಸ್ಟ್ಯಾಕ್ ಮೇಲೆ ಡಿಪೆಂಡ್ ಆಗಿದೆ, ಇದು ಯಾಕೆ ಕ್ಯೂ ಮೇಲೆ ಡಿಪೆಂಡ್ ಆಗಿದೆ, ಇದ್ರ ಪ್ರೊಸೆಸರು ಎಲ್ಲ ನಾವು ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡೋಣ. ಇವನ್ ಆಲ್ಗರಿದಮು ಅಷ್ಟೇ, ಈ ಥರ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಎಕ್ಸಾಂಪಲ್ ತೊಗೊಂಡು ನಾವು ಈ ಆಲ್ಗರಿದಮ್ನ ಅಪ್ಲೈ ಮಾಡಿದಾಗ ಸೊ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಾನು ನಿಮಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಈಗ ಒಂದ್ಸರಿ ಹೇಳ್ತೀನಿ ನೋಡಿ. ಸ್ಟಾರ್ಟ್ ಬೈ ಪುಟಿಂಗ್ ಎನಿ ವರ್ಟಿಸಸ್ ಆನ್ ದ ಟಾಪ್ ಆಫ್ ದ ಸ್ಟ್ಯಾಕ್. ನೀವು ಒಂದು ಎಲಿಮೆಂಟ್ ತೊಗೊಂಡಿದ್ದೀರಾ, ಅದನ್ನು ನೀನು ಈ ಸ್ಟ್ಯಾಕಲ್ಲಿ ತುಂಬಿಸ್ತಾ ಇದ್ದೀವಿ. ಅರ್ಥ ಆಯ್ತಾ? ಸೊ ಪುಟ್ಟಿಂಗ್ ದ ವರ್ಟಿಸಸ್ ಇನ್ಸೈಡ್ ದ ಸ್ಟ್ಯಾಕ್. ಟೇಕ್ ದ ಟಾಪ್ ಐಟಮ್ ಫ್ರಮ್ ದ ಸ್ಟ್ಯಾಕ್ ಆ್ಯಂಡ್ ಆ್ಯಡ್ ದ ಅಡ್ಜಸೆನ್ಸಿ ಟು ದ ಐಟಮ್. ಅಂತಂದರೆ ಟಾಪಲ್ಲಿರೋ ಐಟಮ್ನ ತಗೊಂಡು ಅದನ್ನು ತೆಗೆದುಬಿಟ್ಟು ಅದ್ರ ಪ್ಲೇಸಲ್ಲಿ ಯಾವ್ಯಾವ ಅದರ ಅಡ್ಜಸೆನ್ಸಿ ಇರುತ್ತೆ ಸೊ ಅದರಲ್ಲಿ ಆ್ಯಡ್ ಮಾಡು ಅಂತ ಹೇಳ್ತಿದ್ದಾರೆ. ಕ್ರಿಯೇಟ್ ಎ ಲಿಸ್ಟ್ ಆಫ್ ವರ್ಟಿಸಿಸ್ ಅಡ್ಜಸೆನ್ಸಿ ನೋಡ್. ಒಂದು ಲಿಸ್ಟ್ ಆಫ್ ವರ್ಟಿಸಿಸ್ ಮಾಡಿ ಯಾವ್ಯಾವ್ದ್ರ ಅಡ್ಜಸೆನ್ಸಿ ಎಲ್ಲೆಲ್ಲಿದೆ ಅಂತ. ಆ್ಯಂಡ್ ರಿಪೀಟ್ 2 and 3 until the stack is empty. ಸ್ಟ್ಯಾಕ್ ಎಂಟಿ ಆಗೋವರೆಗೂ ನೀನು ಈ ಪ್ರೊಸೀಜರ್ನ ರಿಪೀಟ್ ಮಾಡ್ತಾ ಇರು ಅಂತ ಹೇಳಿದ್ದಾರೆ. ಸರಿ, ನಾನು ಈಗ ಒಂದು ಎಕ್ಸಾಂಪಲ್ ತಗೋತೀನಿ ನೋಡಿ. A B C D E F G
ಸೊ ಇದು ಬಂದುಬಿಟ್ಟು ಎಕ್ಸಾಂಪಲ್ ಆಗಿ ನಾನು ತೊಗೊಂಡಿರೋದು. ಅರ್ಥ ಆಯ್ತಾ? ಈ ಒಂದು ಎಕ್ಸಾಂಪಲಲ್ಲಿ ನಾವು ಎಷ್ಟು ನೋಟ್ಸ್ ಇದೆ, ಯಾವ ನೋಡು ಅಡ್ಜಸೆನ್ಸಿ ಎಲ್ಲೆಲ್ಲಿದೆ ಅನ್ನೋದನ್ನು ನೋಡೋಣ. ಅರ್ಥ ಆಯ್ತಾ? ಈಗ ಫಸ್ಟ್ ನೋಟ್ಸನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಅಡ್ಜಸೆನ್ಸ್ನ ಒಂದು ಲಿಸ್ಟ್ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ? ಯಾವ ನೋಟ್ಸ್ ಇದೆ ಈಗ? ಎ ಬಿ ಸಿ ಡಿ ಇ ಎಫ್ ಜಿ ಕೆ ಅಲ್ಲ ಜೆ ಕೆ. ಅರ್ಥ ಆಯ್ತಾ? ಸೊ ಎಗೆ ಅಡ್ಜಸೆನ್ಸಿ ಯಾವ್ಯಾವ್ದಿದೆ ಫಸ್ಟ್ ನೋಡೋಣ. ಎಫ್ ಅಂದರೆ ಎ ಇಂದ ಈ ಡೈರೆಕ್ಷನ್ ಎಲ್ಲೆಲ್ಲಿಗೆ ಹೋಗ್ತಿದೆ ಅಂದರೆ ಅಲ್ಲಿ ಎ ಯಾರ್ಯಾರು ಕೊಡ್ತಿದೆ ಅದ್ರ ಡೈರೆಕ್ಷನ್ ಅನ್ನೋದನ್ನು ನೋಡೋಣ. ಎಫ್ ಸಿ ಬಿ ಕೊಡ್ತಿದೆಯಲ್ಲ, ನೆಕ್ಸ್ಟ್ ಬಿಗೆ ಬನ್ನಿ. ಬಿ ಯಾವ್ಯಾವ್ದಕ್ಕೆ ಕೊಡ್ತಿದೆ? ಬಿ ಬಂದುಬಿಟ್ಟು ಸಿ ಕೊಡ್ತಿದೆ, ಜಿ ಕೊಡ್ತಿದೆ. ಅರ್ಥ ಆಯ್ತಾ? ಸಿ ಜಿ. ಮತ್ತು ಸಿ ಯಾವ್ಯಾವ್ದಕ್ಕೆ ಕೊಡ್ತಿದೆ? ಸಿ ಎಲ್ಲಿ ಹೋಗ್ತಿದೆ ನೋಡಿ, ಸಿ ಅನ್ನೋದು ಎಲ್ಲಿ ಕೊಡ್ತಿದೆ, ಯಾರು ಕೊಡ್ತಿದೆ? ಸಿ ಬಂದುಬಿಟ್ಟು ಎಫ್ ಕೊಡ್ತಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಡಿ ಬಂದುಬಿಟ್ಟು ಯಾರ್ಯಾರು ಕೊಡ್ತಿದೆ? ಡಿ ಬಂದುಬಿಟ್ಟು ಓನ್ಲಿ ಸಿ ಕೊಡ್ತಾ ಇದೆ. ಆ್ಯಂಡ್ ಇ ಬಂದುಬಿಟ್ಟು ಯಾವ್ಯಾವ್ದಕ್ಕೆ ಕೊಡ್ತಿದೆ? ಇ ಬಂದುಬಿಟ್ಟು ಸಿ ಡಿ ಆ್ಯಂಡ್ ಜೆ ಕೊಡ್ತಿದೆ. ಸಿ ಡಿ ಆ್ಯಂಡ್ ಜೆ. ಎಫ್ ಯಾವುದಾದ್ರು ಕೊಡ್ತಿದೆ? ಎಫ್ ಎಲ್ಲಿದೆ? ಎಫ್. ಸೊ ಎಫ್ ಬಂದುಬಿಟ್ಟು ಓನ್ಲಿ ಡಿ ಕೊಡ್ತಾ ಇದೆ. ಆ್ಯಂಡ್ ಜಿ ಬಂದುಬಿಟ್ಟು ಯಾವುದು ಕೊಡ್ತಿದೆ? ಜಿ ಬಂದುಬಿಟ್ಟು ಸಿ ಆ್ಯಂಡ್ ಇ ಕೊಡ್ತಿದೆ. ಆ್ಯಂಡ್ ಜೆ ಬಂದುಬಿಟ್ಟು ಡಿ ಕೆ ಅಲ್ವಾ? ಆ್ಯಂಡ್ ಕೆ ಬಂದುಬಿಟ್ಟು ಯಾವುದು ಕೊಡ್ತಿದೆ? ಇ ಆ್ಯಂಡ್ ಜಿ. ಸೊ ಈ ಥರ ನಾವು ಒಂದು ಇದನ್ನು ಲಿಸ್ಟ್ ಮಾಡ್ಕೊಂಡಿದ್ದೀವಿ, ನೋಟ್ಸು ಮತ್ತು ಅದರ ಅಡ್ಜಸೆನ್ಸಿ. ಈಗ ಇದರಲ್ಲಿ ನಾವು ಡಿ ಎಫ್ ಎಸ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ನೋಡೋಣ.